ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 2-3 ತಿಂಗಳಾಗಿತ್ತು ಯಾವುದೋ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ, ವೀಡಿಯೋ ಕೂಡ ಮಾಡಿರಲಿಲ್ಲ. ಮನಸ್ಸು ಸರಿ ಇರಲಿಲ್ಲ. ಸೊ ಅದಕ್ಕೆ ಮನಸ್ಸು ಬೇಜಾರಾಗಿದ್ದರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡಿರಲಿಲ್ಲ. ತುಂಬ ತಿಂಗಳಾದಮೇಲೆ ಇವಾಗ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಮೈಸೂರಿಗೆ ಹೋಗ್ತಾಯಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ಈ ಸಂಡೇ 8ನೇ ತಾರೀಕು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೆ ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಅದರಿಂದ ಒಂದು ವ್ಲಾಗ್ ಮಾಡೋಣ, ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅದು ತುಂಬ ದಿನ ಆದಮೇಲೆ ಒಂದು ದೇವ್ರ ವೀಡಿಯೋನೇ ಮಾಡೋಣ ಅಂತ, ಅದಕ್ಕೋಸ್ಕರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದರದ್ದೇ ವೀಡಿಯೋನ ಹಾಕೋಣ ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾವು 7:30 7:30ಇಂದ 8 ಗಂಟೆ ನಾವು ಬೆಂಗಳೂರು ಬಿಟ್ವಿ ಸ್ಯಾಟ್ಲೈಟಿಂದ. ಮೈಸೂರು ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅಲ್ಲಿ ಆಪೋಸಿಟಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಒಂದು ವಿಷ್ಣು ಭವನ್ ಅಂತ ಹೋಟೆಲಿತ್ತು. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಏನು ಹೇಳ್ಕೊಳ್ಳೋ ಥರ ಏನಿರಲಿಲ್ಲ, ರೇಟ್ ಜಾಸ್ತಿನೇ ಇತ್ತು. ಆದರೂ ಬ್ರೇಕ್ಫಾಸ್ಟ್ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಸಂಡೇ ಬೇರೆ ಇತ್ತಲ್ಲ, ಅದರಿಂದ ತುಂಬಾ ರಶ್ ಇತ್ತು. ಒಂದು 2 ಅವರ್ಸ್ ನಮಗೆ ದರ್ಶನ ಆಗೋಕ್ಕೆ ಟೈಮ್ ತೊಗೊಂತು. ತಾಯಿ ದರ್ಶನ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸೆಲ್ಲ ನಿರಾಳ ಆಯಿತು, ಒಂಥರ ಖುಷಿಯಾಯಿತು. ಏನೇ ಇದ್ರೂ ಈ ಕಷ್ಟ ಸುಖ ಎಲ್ಲನೂ ನಾವು ಅಂದರೆ ಸಮನಾಗಿ ತೊಗೊಂಡೋಗ್ಬೇಕು. ಅದರಿಂದ ನಾನೇನಂದರೆ ಹೇಳೋದು ಎಲ್ಲರಿಗೂ, ಯಾರಿಗೇ ಒಂದು ನೋವು ಇದ್ರಿ ಏನೇ ಇದ್ರೂ ಆದಷ್ಟು ಧೈರ್ಯ ತೊಗೊಬೇಕು. ಅದನ್ನು ಅಂದರೆ ಮೂವ್ ಆನ್ ಆಗ್ತಾ ಇರಬೇಕು. ಜೀವನದಲ್ಲಿ ಏನೇ ಆದ್ರೂ ಕುಗ್ಗಬಾರ್ದು. ಜೀವನ ಇನ್ನೂ ಇದೆ, ನಮಗೆ ಕಷ್ಟ ಬರ್ತಾಯಿದ್ರು ಮುಂದೆ ಎಲ್ಲ ಒಂದು ಕಡೆ ನಮಗೆ ಖುಷಿ ಇದೆ ಅಂತ ನಾವು ಅಂದ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ನಾನು ಅದೇ ಥರ ಅಂದ್ಕೊಂಡು ದೇವ್ರ ದರ್ಶನ ಮಾಡಿ ಚಾಮುಂಡೇಶ್ವರಿ ದರ್ಶನ ಪಡೆದ್ಮೇಲೆ ನಾನು ಅಂದ್ಕೊಂಡೆ, ಇನ್ಮೇಲಾದ್ರೂ ನಾವು ಚೆನ್ನಾಗಿರೋಣ. ಏನೇ ಆದ್ರೂ, ಯಾರೇ ಏನೇ ಅಂದ್ಕೊಳ್ಳಿ, ಏನೇ ಆದ್ರೂ ನಾವು ನಮ್ಮ ಜೀವನ ನೋಡ್ಕೊಂಡು ನಾವು ಖುಷಿಯಾಗಿ ಮುಂದೆ ಸಾಗಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಅದಕ್ಕೆ ಎಲ್ರಿಗೂ ಅದೇ ಹೇಳೋದು, ಯಾರೇ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಫೈನಾನ್ಷಿಯಲಿ, ಫ್ಯಾಮಿಲಿ ಇರ್ಬೋದು, ಎಂಥದ್ದು ಇದ್ರೂ ಎಲ್ಲನೂ ನೀವು ಧೈರ್ಯವಾಗಿ ಎದುರಿಸ್ಕೊಂಡು ಮುಂದಕ್ಕೆ ಹೋಗಿ ಅಷ್ಟೇ ಹೇಳೋದು. 2 ಅವರ್ ಆದಮೇಲೆ ದರ್ಶನ ಮಾಡಿಕೊಂಡು ನಾವು ತಾಯಿ ದರ್ಶನ ಪಡೆದ್ವಿ. ಅಲ್ಲಿಂದ 2:30-3 ಗಂಟೆ ಆಗಿತ್ತು. ಅಲ್ಲಿ ನಾವು ದರ್ಶನ ಮಾಡಿಕೊಂಡು ನಾವು ಮತ್ತೆ ಬೆಟ್ಟದಿಂದ ಕೆಳಗಡೆ ಬರೋಷ್ಟರಲ್ಲಿ ನಮಗೆ 3:30-4 o'clock ಆಗಿತ್ತು. ಸೊ ನಾವು ಊಟನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಫೇಮಸ್ ಹನುಮಂತು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಲಾಸ್ಟ್ ಟೈಮ್ ಕೂಡ ಬಂದು ನಾವು ಇಲ್ಲೇ ನಾವು ಬಿರಿಯಾನಿ ತಿಂದಿದ್ವಿ. ಅಂದರೆ ಪಲಾವ್, ಹನುಮಂತು ಪಲಾವು 300 ರೂಪೀಸ್ ಚಾರ್ಜ್ ಮಾಡ್ತಾರೆ ಮಟನ್ ಬಿರಿಯಾನಿ. ತುಂಬಾ ಒಬ್ಬರಿಗೆ ತಿನ್ನೋಕ್ಕಾಗೋದಿಲ್ಲ. ನಾವು ಒಂದು ತೊಗೊಂಡು ನಾವು ಶೇರ್ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಬೇರೆ ಏನು ಐಟಮ್ ಇರಲಿಲ್ಲ, ಖಾಲಿಯಾಗಿತ್ತು. ಈ ಬಿರಿಯಾನಿ ತಿಂದ್ಬಿಟ್ಟು ಅದರ ಆಪೋಸಿಟಲ್ಲೇ ಇನ್ನೊಂದು ಗುರು ರೋಹಿತ್ ಕೈಮಾ ವಡೆ ಅಂತ ಅವ್ರದ್ದು ಫೇಮಸ್ ಇದೆ. ಅಲ್ಲಿ ನಾವು ಕೈಮಾ ವಡೆ ತಿಂದ್ಕೊಂಡು ಸುಮಾರು 7 ಗಂಟೆ ಆಯಿತು, 7ರಿಂದ 7:30. ಸೊ ಅಲ್ಲಿಂದ ನಾವು ಮತ್ತೆ ಟ್ರೈನಲ್ಲಿ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ಇದು ನಮ್ಮದು 1 ಡೇ ಟ್ರಿಪ್ಪು. ಅಂದರೆ ಯಾರಾದರೂ 1 ಡೇ ಟ್ರಿಪ್ ಮಾಡೋರು ಈ ಥರ ಮಾಡ್ಬೋದು. ಓನ್ ವೆಹಿಕಲ್ ಇದೆ, ಇನ್ನೂ ಬೇಗ ಆಗುತ್ತೆ. ಮತ್ತು ಅಲ್ಲಿಂದ ನಾವು ಬರೋಷ್ಟರಲ್ಲಿ ನಮ್ಮ ವೈಫ್ ಅವ್ರ ಅಕ್ಕನ ಮನೇಲಿ ನಮಗೆ ಸರ್ಪ್ರೈಸ್ ಕೊಟ್ಟರು. ಎಲ್ಲರೂ ಅವ್ರ ಫ್ಯಾಮಿಲಿಯವರೆಲ್ಲ ಮೆಂಬರ್ಸ್ ಸೇರಿ ನಮಗೆ ಕೇಕ್ ಕಟ್ ಮಾಡಿಸಿದ್ರು. ಇದೊಂದು ಖುಷಿ ಆಯಿತು ನಮಗೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಲ್ಲರೂ ನಮಗೋಸ್ಕರ ಅವ್ರ ಮನೆ ಹೋಗದೆ ಎಲ್ಲ ಬಂದುಬಿಟ್ಟು 11:30-12 ಗಂಟೆವರೆಗೂ ಪಾಪ ಕೇಕ್ ಕಟ್ಟಿಂಗ್ ಮಾಡೋವರೆಗೂ ವೇಟ್ ಮಾಡಿ ಎಲ್ಲ 12:30ಗೆ ಅವ್ರ ಮನೆಗೆ ಹೊಟ್ರಿ. ನಾವು ಅಲ್ಲೇ ಹಾಲ್ಟ್ ಆಗಿಬಿಟ್ಟು ಮಾರ್ನಿಂಗು 6:30 ನಾವು ಬಿಟ್ಬಿಟ್ವಿ. ಇದು ನಮ್ಮ ಆ್ಯನಿವರ್ಸರಿಯ ಸೆಲೆಬ್ರೇಷನ್ನು ಹೀಗಿತ್ತು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ನಿಮಗೇನೋ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ಮೇಲೆ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀವಿ. ನಾನು ಏನಂದರೆ ನಿಮ್ಮ ಹತ್ರ ಮಾತಾಡಿ ನಮ್ಮ ಮನಸ್ಸು ನಿರಾಳ ಆಗೋಕ್ಕೋಸ್ಕರ ನಾನು ವೀಡಿಯೋಗಳು ಮಾಡ್ತಾಯಿದ್ದೀನಿ. ನೀವು ಕರ್ನಾಟಕ ಜನತೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.